ಬಿಜೆಪಿಯ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಈ ಕುರಿತು ಮಾತನಾಡಲು ಶಿಸ್ತು ಸಮಿತಿ ಅಧ್ಯಕ್ಷರಾದಂತಹ ಲಿಂಗರಾಜ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಸರ್, ಕೊನೆಗೂ ಯತ್ನಾಳ್ ಅವರ ಮೇಲೆ ಆಕ್ಷನ್ ಆಗಿರ್ತಕ್ಕಂಥದ್ದು, ಏನ್ ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಇದು ಆಗಬಾರ್ದಾಗಿತ್ತು, ಆಗಿದೆ. ಇದು ಉಳಿದ ಎಲ್ಲ ಪದಾಧಿಕಾರಿ ಇರ್ಬೋದು, ಶಾಸಕರು ಇರ್ಬೋದು, ಸಚಿವರಿಗೆ ಇದೊಂದು ಪಾಠ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಭಾಳಷ್ಟು ಕಾರ್ಯಕರ್ತರು ನೊಂದಿದ್ದರು. ಮತ್ತು ಅಷ್ಟೇ ಅಲ್ಲ, ಸಾರ್ವಜನಿಕರು ಮತದಾರರು ಕೂಡ ಈಗ ಪಕ್ಷದಲ್ಲಿ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕಾಗಿ ವರಿಷ್ಠರು ಒಂದು ಸೂಕ್ತ ನಿರ್ಧಾರವನ್ನು ಸೂಕ್ತ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಅಂತ ನಾನು ಕಳೆದ ತಿಂಗಳು ಹೇಳಿದ್ದೆ. ಆ ನಿಟ್ಟಿನಲ್ಲಿ ಈ ಒಂದು ಕ್ರಮ ಆಗಿದೆ. ಇದು ಎಲ್ಲರಿಗೂ ಎಚ್ಚರಿಕೆ ಗಂಟೆ ಅಂತ ನಾನು ಹೇಳಿಕೆ ಬಯಸ್ತೀನಿ ಅಷ್ಟೇ. ಪಕ್ಷಕ್ಕೆ ಯತ್ನಾಳ್ ಅವರ ಅವಶ್ಯಕತೆ ಇತ್ತು ಅನ್ಸುತ್ತಾ ಸರ್? ನೋಡ್ರಿ, ಪಕ್ಷಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೂಡ ಅಷ್ಟೇ ಅವಶ್ಯ, ಹಾಗೆ ಒಬ್ಬ ನಾಯಕನು ಕೂಡ ಅಷ್ಟೇ ಮುಖ್ಯ. ಆದರೆ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋ ಒಂದು ಆಧಾರದಲ್ಲಿ ನಾವೆಲ್ಲ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದೀವಿ. ಹೀಗಾಗಿ ಪಕ್ಷ ನಮ್ಮ ತಾಯಿ ಇದ್ದಂಗೆ, ಪಕ್ಷಕ್ಕೆ ನಾವು ಗೌರವ ಕೊಡಬೇಕಾಗುತ್ತೆ. ಅವ್ರನ್ನ ಉಚ್ಚಾಟನೆ ಮಾಡ್ತಾರಂತ ತಾವೇನಾದ್ರೂ ನಿರೀಕ್ಷೆ ಮಾಡಿದ್ರಾ? ನೋಡಿ, ವರಿಷ್ಠರು ಈಗಾಗಲೇ ಸಾಕಷ್ಟು ಸಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ಕರೆದು ಮಾತಾಡಿಸಿದ್ರು. ಆದರೂ ಕೂಡ ಕೆಲವೊಂದು ಅಹಿತಕರ ಘಟನೆ ಅಂದರೆ ಪಕ್ಷ ವಿರೋಧಿ ಅಥವಾ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಿರೋದು, ಅದನ್ನು ವರಿಷ್ಠರು ಗಮನಿಸ್ತಾ ಇದ್ರು. ಎಲ್ಲ ಒಂದು ಕಡೆ ಅದು ಆಗಬಹುದು ಅಂತ ಇತ್ತು, ಇವತ್ತಾಗಿದೆ. ಆಗಬಾರ್ದಾಗಿತ್ತು. ಆದರೆ ಇದು ಎಚ್ಚರಿಕೆ ಗಂಟೆ ಉಳಿದವರಿಗೆ ಅಂತ ನಾನು ಹೇಳಿಕೆ ಬಯಸ್ತೀನಿ.